ಅನ್ಯ ಧರ್ಮೀಯರೊಟ್ಟಿಗೆ ಹಿಂದೂ ಪೊಣ್ಣುಲು ಪ್ರಯಾಣ ಮಲ್ತೊಂದುಲ್ಲೇರ್ ಪನ್ಪಿನ ಸೆಕ್ಕಡ್ ದೇರಳಕಟ್ಟೆ ವೈದ್ಯಕೀಯ ಕಾಲೇಜದ ವಿದ್ಯಾರ್ಥಿಗಳ ಮಿತ್ತು ಕೈಪಾಡಿನ ಘಟನೆ ಖಂಡನೀಯ ಪಂಡದು ಕುಡ್ಲ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಯುಟಿ ಖಾದರ್ ತೆರಿಪಾದರು. ಕುಡ್ಲ ಸರ್ಕ್ಯೂಟ್ ಹೋಸ್ಟ್ ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಯುಟಿ ಖಾದರ್ ಸೌಹಾರ್ದತೆ ಭಾವೈಕ್ಯತೆಗೆ ಧಕ್ಕೆ ಮಲ್ಪುನ ಪುಂಡೇರನ ಮಿತ್ತು ಕ್ರಮಗೆತ್ತನೋಡು ಜಾತಿ ಧರ್ಮದ ಪುದರಡು ಸಮಾಜನ ಪುಡಪುನ ಸಂಘಟನೆದ ಮಿತ್ತು ಒವ್ವೆ ದಾಕ್ಷಿಣ್ಯ ತೋಚಾಯರ ಬಲ್ಲಿ ಘಟನೆ ನಡತಿನ ಜಾಗೆಡು ಪೊಲೀಸರು ಇತ್ತಂಡಲ ಒವ್ವೆ ಕ್ರಮ ಗೆತ್ತೊಂದಿನವು ಬೇಜಾರದ ಸಂಗತಿ. ಕಾಂಗ್ರೆಸ್ ಪಕ್ಷ ಈ ಘಟನೆಯನ್ನು ತೀವ್ರವಾದ ಖಂಡಿಸಾವುಂಡು. ಇಂಚಿನ ಘಟನೆಯಲ್ಲೂ ಪುನರಾವರ್ತನೆ ಆವಂದಿಲಕ ಪೊಲೀಸ್ ಇಲಾಖೆ ತೂವನುಡು ಪಡೆದು ಒತ್ತಾಯ ಮಾಡ್ತಾರೆ. ಸುರತ್ಕಲ್ನಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆ NITಗೆ ಮುಂದೆ ಈ ಘಟನೆ ನಡೀತದೆ. ಉನ್ನತ ಶಿಕ್ಷಣ ಸಂಸ್ಥೆಯ ಮಕ್ಕಳು ಅವರಿಗೆ ಬಹುಶಃ ಅವರಷ್ಟೇ ಕಾರಲ್ಲಿ ಹೋಗ್ತಿರುವಾಗ ಸಂಬಂಧಪಟ್ಟ ನಿಂತು ಹೊಡಿಸೋದು ಯಾರ ಮುಂದೆ ಹೊಡೆಯೋದು? ಪೊಲೀಸ್ ಇಲಾಖೆ ಮುಂದೆ ಹೊಡಿತಾರೆ. ಪೊಲೀಸ್ ಇಲಾಖೆಯ ಅಂಗಲಾಚುವಂಥ ವಿಡಿಯೋ ಬರ್ತದೆ, ಹೊಡಿಬೇಡಿ ಅಂತೇಳಿ. ಅವರು ಮುಂದೆ ಹೊಡಿತಾರೆ. ಜೀಪಲ್ಲಿ ಕೂತ್ಕೊಳಿಸಿದ ನಂತರ ಆ ಜೀಪಿನೊಳಗೆ ಹೋಗಿ ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆವಾಗ ಪೊಲೀಸ್ ಇಲಾಖೆ ಲಾಠಿ ಎಲ್ಲಿಗೆ ಹೋಯಿತು? ಪೊಲೀಸ್ ಇಲಾಖೆ ತಮ್ಮ ಲಾಠಿಯನ್ನು ಮೌನವಾಗಿಟ್ಟರೆ ಜನರು ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಲಾಠಿ ಇಟ್ಕೊಂಡು ತಿರುಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಈ ಹಿಂದೆ ಇಂಥ ಯಾವುದೇ ಘಟನೆಯಲ್ಲಿ ಯಾರೇ ಮಾಡಲಿ, ಎಲ್ಲ ವರ್ಗದಲ್ಲಿ ಎಲ್ಲ ಪ್ರದೇಶದಲ್ಲಿ ಎಲ್ಲ ಕೂಡ ಈ ರೀತಿ ಸಮಾಜಕ್ಕೆ ಮಾರಕವಾಗುವಂಥ ಕೆಲವೊಂದು ಶಕ್ತಿಗಳಿದೆ. ಯಾರಾದರೂ ಕೂಡ ಕಠಿಣ ತೆಗೊಳ್ಳುವಂಥ ಒಂದು ಸಂಸ್ಕೃತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರಿನಲ್ಲಿ ಹಿಂದೆ ಇಂಥದ್ದಾದಾಗ ಯಾವುದೇ ಇಂಥ ಘಟನೆ ಇರಲಿ, ಸೂಮೋಟ್ ಕೇಸ್ ಪೊಲೀಸ್ ತಗೊಂಡು ಸ್ವಯಂಪ್ರೇರಿತ ಕೇಸ್ ತಗೊಂಡು 307 ಕೇಸ್ ಹಾಕುವಂತೆ ಉದಾಹರಣೆ ಇತ್ತು. ಯಾಕೆ? ಅವ್ರಿಗೆ ಭಯ ಬರಬೇಕಂತೇಳಿ. ಮೊನ್ನೆ ಇಷ್ಟು ಬಹಿರಂಗವಾಗಿ ಪೊಲೀಸ್ ಇಲಾಖೆ ಹೊಡಿತಾರೆ, ಪೊಲೀಸಾಗ ಹೊಡಿಬೇಡಿ ಅಂತ ಅವರಿಗೆ ಬೈದು ಅವರನ್ನು ಜೀಪಲ್ಲಿ ಕೂತ್ಕೊಳಿಸಿದ ಮತ್ತೆ ಹೊಡಿಲಿಕ್ಕೆ ಹೋಗ್ತಾರೆ. ಇವರ ಮೇಲೆ ಪೊಲೀಸ್ ಇಲಾಖೆ ಯಾವ ಕೇಸನ್ನು ಹಾಕಿದೆ? ಯಾರಾದರೂ ಯುವಕರ ಅಥವಾ ಯಾರಾದರೂ ಯಂಗ್ಸ್ಟರ್ಸ್ ಬೈಕಲ್ಲಿ ಹೋಗುವಾಗ ಪೊಲೀಸ್ ಅಥವಾ ಬೇರೆ ಅಧಿಕಾರಿಗಳಿಗೆ ಕೆಲಸ ಮಾಡುವಾಗ ಏನಾದರೂ ಜೋರಾಗಿ ಮಾತಾಡೋದಾ? ಅದು ಏನೋ ಸಣ್ಣ ಪಟ್ಟ ಅವರ ಕರ್ತವ್ಯ ಅಡ್ಡಿಪಡಿಸಿದರೆ ಸರ್ಕಾರ ನೌಕರ ಕರ್ತವ್ಯ ಅಡ್ಡಿ ಅಂತೇಳಿ ಅವರ ಮೇಲೆ ಕೇಸ್ ಹಾಕಿಕೊಂಡು ಕೂತ್ಕೊಳ್ಳಿಸಲಿಲ್ವಾ? ನಿಮಗೆ ಮೊನ್ನೆ ಯಾಕೆ ಆಗಲಿಲ್ಲ? ಯಾರೋ ಒತ್ತಡಿತ್ತು ನಿಮಗೆ? ಯಾವ ಸಂದೇಶವನ್ನು ನಾವು ಜಿಲ್ಲೆಯಲ್ಲಿ ಇವತ್ತು ಕೊಡ್ತಾ ಇದ್ದೇವೆ? ರಾಜ್ಯಕ್ಕೆ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಅಸಹಾಯಕತೆಯನ್ನು ಪೊಲೀಸ್ ಇಲಾಖೆ ತೋರಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಇವತ್ತು ಕಂಟಕವಾಗ್ತಂತ ಆಲೋಚನೆ ಮಾಡಬೇಕು. ಯಾರಿನ್ನು ಇವತ್ತು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಬಯಸಲಿಕ್ಕೆ ಅವರ ತಂದೆ ತಾಯಂದಿರು ಯಾರಿಲ್ಲಿ ಕಲಿಸ್ತಾರೆ ಅವರ ಮಕ್ಕಳನ್ನು? ದೊಡ್ಡ ದೊಡ್ಡ ಮಟ್ಟದ IT ಕಂಪನಿಗಳಿರಲಿ, ದೊಡ್ಡ ದೊಡ್ಡ ಮಟ್ಟದ ಕಂಪನಿಗಳಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದರೆ ಯಾವ ಯುವಕ ಮತ್ತು ಯುವತಿ ಬರ್ತಾರೆ? ಯಾಕೆ ಬರುವುದಿಲ್ಲ ಈಗಲೂ ಕೂಡ? ಯಾಕೆ ಹೈದರಾಬಾದ್ ಮತ್ತು ಬೆಂಗಳೂರು ಮತ್ತು ಬೇರೆ ಕಡೆಗೆ ಹೋಗ್ತಾರೆ? ಮಂಗಳೂರಿಗೆ ಬಂದಂಥ ಎಲ್ಲ IT ಸೆಕ್ಟರ್ನ ವಿದ್ಯಾರ್ಥಿಗಳು ನಮಗೆ ಮಂಗಳೂರು ಬೇಡ ಅಂತೇಳಿ ಯಾಕೆ ದೂರ ಹೋಗುವಂಥದ್ದು? ಯಾಕೆ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ಶಿಕ್ಷಣ ಸಂಸ್ಥೆಗೆ ಇವತ್ತು ಸ್ಟೂಡೆಂಟ್ಸ್ ಯಾಕೆ ಕಡಿಮೆ ಆಗ್ತಾ ಇದೆ? ಯಾರು ಕೂಡ ಪ್ರೊಫೆಷನಲ್ ಕೋರ್ಸಿಗೆ ಮಂಗಳೂರು ನಗರವನ್ನು ಯಾಕೆ ಇವತ್ತು ಆಯ್ಕೆ ಮಾಡ್ತಿಲ್ಲ? ಇದರಿಂದಾಗಿ ಪೇಪರ್ ಮತ್ತು TV ಮತ್ತು ಸೋಷಿಯಲ್ ಮೀಡಿಯಾ ನೋಡುವಂಥ ತಂದೆ ತಾಯಂದಿಗಳನ್ನು ಅಷ್ಟು ಪ್ರೀತಿಯಿಂದ ಸಾಕಿದಂಥ ನಮ್ಮ ಮಕ್ಕಳನ್ನು ಯಾರೋ ಒಬ್ಬ ರೌಡಿ ಮಾರ್ಗದಲ್ಲಿ ಹೋಗುವನು ಹೊಡಿತಾನಂತ ಹೇಳಿದರೆ
ಅವರು ತಂದೆ ತಾಯಿಯಂದವರ ಮಕ್ಕಳನ್ನು ಎಲ್ಲಿಯಾದರೂ ಕಲಿಸಲಿಕ್ಕೆ ಸಾಧ್ಯ ಉಂಟಾ? ನಾವು ನಮ್ಮ ಮಕ್ಕಳನ್ನು ಅಥವಾ ನೀವು ನಿಮ್ಮ ಮಕ್ಕಳನ್ನು ಅಥವಾ ಇಲಾಖೆ ಅಧಿಕಾರಿ ಅವ್ರ ಮಗ ಕಲಿಸ್ತಾರಾ ಯಾರ್ಯಾರು ಬಂದು ಹೊಡೆಯುವುದಕ್ಕೆ? ಆ ತಂದೆ ತಾಯಂದಿರ ಕಣ್ಣೀರು ಮತ್ತು ನೋವು ಕೂಡ ಪೊಲೀಸ್ ಇಲಾಖೆಗೆ ಮತ್ತು ಇವತ್ತು ಆ ರಾಜ್ಯಕ್ಕೆ ಅರ್ಥ ಆಗೋದಿಲ್ವಾ? ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕಂತ ಹೇಳಿ ಆ ಸಹೋದರರು ಅವ್ರ ತಂದೆ ತಾಯಿಯನ್ನು ಪಬ್ಲಿಕ್ಕಲ್ಲಿ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಅವರ ಮಾನವನ್ನು ಹರಾಜು ಮಾಡಲಿಕ್ಕೆ ಯಾರು ಮುಂದೆ ಬರ್ತಾರಾ? ಇದಕ್ಕೆ ಆತ್ಮವಿಶ್ವಾಸ ಮತ್ತು ಸಮಾಜಕ್ಕೆ ಧೈರ್ಯ ಕೊಡೋದಕ್ಕೆಲ್ಲ ಪೊಲೀಸ್ ಇಲಾಖೆಯಿಂದ ಆಗಬೇಕು. ಅದು ಮೊನ್ನೆ ಆಗದಿದ್ದದ್ದು ಅತ್ಯಂತ ನೋವು. ಅವರು ಹೊಡೆದದ್ದು ಹೇಗಾದ್ರು ರೌಡಿಗಳು ಹೊಡೆದದ್ದು ಅವರ ಮನಸ್ಥಿತಿಯನ್ನು ಇವತ್ತು ತೋರಿಸ್ತದೆ. ಅದು ಯಾರು ಕೆಲಸ ಮಾಡಿ ಸಮಾಜಕ್ಕೆ ಧೈರ್ಯ ಕೊಡಬೇಕು, ಅವ್ರು ಧೈರ್ಯ ಕೊಡಬೇಕಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಹೊತ್ತು ಬೇಲಲ್ಲಿ ಬರ್ತಾರೆ ಅಂತ ಹೇಳಿದರೆ ನಾಳೆ ಇನ್ನೊಂದು ಕಣ್ಣು ಇನ್ನೊಬ್ಬರು ಮಾಡ್ತಾರೆ, ಆಗ ಬೇರೆ ಸೆಕ್ಷನ್ ಹಾಕ್ಲಿಕ್ಕೆ ಆಗ್ತದ? ಅವಾಗ ಹೇಳೋದಿಲ್ವಾ ಮೊನ್ನೆ ಯಾಕೆ ಸಣ್ಣ ಸೆಕ್ಷನ್ ಹಾಕಿದ್ದೀರಿ, ನಮಗೆ ಯಾಕೆ ನೀವು ಜೋರ್ದು ಹಾಕಿದ್ದೀರಿ, ಯಾಕೆ ಪೊಲೀಸ್ ಇಲಾಖೆ ಹೆಸರನ್ನು ಕೆಡಿಸಬೇಕು? ಕುಡ್ಲ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಕುಮಾರ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಪ್ರಮುಖರು ನವೀನ್ ಡಿಸೋಜಾ, ವಿಶ್ವನಾಥ್ ಶೆಟ್ಲಿ ಮೋರ್ಲಾ ಸುದ್ದಿಗೋಷ್ಠಿಗೆ ಎತ್ತರು.